Hello students, in this class I am going to explain you about MIS. MIS means Management Information System. First, meaning and definition of MIS. MIS is a system designed to manage information within a company or organization. This includes employees, departments, projects, clients, finances and other types of data. ಅಂದರೆ ಕಂಪ್ನಿ ಮತ್ತು ಆರ್ಗನೈಸೇಷನಲ್ಲಿ ನಾವು ಇನ್ಫಾರ್ಮೇಷನ್ನ ಮ್ಯಾನೇಜ್ ಮಾಡಲಿಕ್ಕೆ ಒಂದು ಸಿಸ್ಟಮ್ನ ಡಿಸೈನ್ ಮಾಡಿದ್ವಿ. ಆ ಸಿಸ್ಟಮ್ಗೆ ಏನಂತ ಕರಿತೀವಿ? ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಡೆಫಿನಿಷನ್ ಆಫ್ MIS. ಎ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಈಸ್ ಆನ್ ಇನ್ಫಾರ್ಮೇಷನ್ ಸಿಸ್ಟಮ್ ದಟ್ ಇವ್ಯಾಲ್ಯುಯೇಟ್ಸ್, ಅನಲೈಸಸ್ and process an organization data to produce meaningful and useful information based on which the management can take right decision to ensure future growth of the organization. ಈ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ನ ನಾವು ಇವ್ಯಾಲ್ಯುವೇಟ್, ಅನಲೈಸ್ ಮತ್ತು ಪ್ರೋಸೆಸ್ ಆಫ್ ದಿ ಆರ್ಗನೈಸೇಷನ್ ಡಾಟಾನ ಆರ್ಗನೈಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ MIS. ದಿಸ್ ಈಸ್ ಇಂಪಾರ್ಟೆಂಟ್ ಕ್ವಶನ್, 5 marks question. What are the characteristics of MIS ಅಂತ ಕೇಳ್ತಾರೆ ನೀವು. ಫಸ್ಟ್ ಒನ್ ಈಸ್ ರಿಲೆವೆಂಟ್. ರಿಲೆವೆಂಟ್ ಮೀನ್ಸ್ ಇಟ್ ಶುಡ್ ಬಿ ಕರೆಂಟ್ ಆ್ಯಂಡ್ ವ್ಯಾಲಿಡ್ ಇನ್ಫಾರ್ಮೇಷನ್ ಆ್ಯಂಡ್ ಇಟ್ ಶುಡ್ ರೆಡ್ಯೂಸ್ ಅನ್ಸರ್ಟನಿಟೀಸ್. ಅಂದರೆ ನಾವು ಕರೆಂಟ್ ಮತ್ತು ವ್ಯಾಲಿಡ್ ಇನ್ಫಾರ್ಮೇಷನ್ನ MIS ಅಲ್ಲಿ ಕೊಡ್ತೀವಿ. ನೆಕ್ಸ್ಟು ಅಕ್ಯುರೇಟ್. ಸೆಕೆಂಡ್ ಪಾಯಿಂಟ್ ಈಸ್ ಅಕ್ಯುರೇಟ್. ಇಟ್ ಶುಡ್ ಬಿ ಫ್ರೀ ಆಫ್ ಎರರ್ಸ್ ಆ್ಯಂಡ್ ಮಿಸ್ಟೇಕ್ಸ್, ಟ್ರೂ ಆ್ಯಂಡ್ ನಾಟ್ ಡಿಸೆಪ್ಟಿವ್. ಥರ್ಡ್ ಒನ್ ಈಸ್ ಸಫಿಷಿಯಂಟ್. It should be adequate in quantity so that decision can be made on its basis. ಅಂದರೆ ನಾವು ಡಾಟಾ ಮತ್ತು ಇನ್ಫಾರ್ಮೇಷನ್ನ ಕ್ಲಾಸಿಫೈ ಮಾಡಿ ಆ ಇನ್ಫಾರ್ಮೇಷನ್ ಪ್ರಕಾರ ನಾವೇನು ಮಾಡ್ತೀವಿ, ಕ್ವಾಂಟಿಟಿ ಪ್ರಕಾರ ಸಫಿಷಿಯಂಟ್ ಕ್ವಾಂಟಿಟಿ ತೊಗೋತೀವಿ. ಫೋರ್ತ್ ಒನ್ ಈಸ್ ರಿಲಯಬಿಲಿಟಿ. ರಿಲಯಬಿಲಿಟಿ ಮೀನ್ಸ್ ಇಟ್ ಶುಡ್ ಬಿ ವೆರಿಫೈಯಬಲ್ ಆ್ಯಂಡ್ ಡಿಪೆಂಡಬಲ್. ಫಿಫ್ತ್ ಒನ್ ಈಸ್ ಟೈಮ್ಲಿ. ಇಟ್ ಮಸ್ಟ್ ಬಿ ಕರೆಂಟ್ ಆ್ಯಂಡ್ ಇಟ್ ಮಸ್ಟ್ ರೀಚ್ ದ ಯೂಸರ್ಸ್ ವೆಲ್ ಇನ್ ಟೈಮ್ ಸೊ ದಟ್ ಇಂಪಾರ್ಟೆಂಟ್ ಡಿಸಿಷನ್ಸ್ ಕ್ಯಾನ್ ಬಿ ಮೇಡ್ ಇನ್ ಟೈಮ್. ಅಂದರೆ ನಾವು ಕರೆಕ್ಟ್ ಟೈಮಲ್ಲಿ ಒಂದು ಇನ್ಫಾರ್ಮೇಷನ್ನ ಸೆಂಡ್ ಮಾಡಿದರೆ ಮಾತ್ರ ಯಾವುದಾದ್ರೂ ಡಿಸಿಷನ್ ತೊಗೊಳ್ಳೋಕ್ಕೆ ಈಸಿ ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ? ಟೈಮ್ಲಿ ಅಂತ ಕರಿತೀವಿ. ನೆಕ್ಸ್ಟು ಕಂಪ್ಲೀಟ್. ಇಟ್ ಶುಡ್ ಮೀಟ್ ಆಲ್ ದ ನೀಡ್ಸ್ ಇನ್ ದ ಕರೆಂಟ್ ಕಂಟೆಕ್ಸ್ಟ್. ನೆಕ್ಸ್ಟ್ ಒನ್ ಈಸ್ ಆಕ್ಸೆಸಬಿಲಿಟಿ. ಆಕ್ಸೆಸಬಿಲಿಟಿ ಆ್ಯಂಡ್ ಆಕ್ಸೆಸ್ ಸೆಕ್ಯೂರಿಟಿ. ಅಂದರೆ ನಾವು ಇನ್ಫಾರ್ಮೇಷನ್ಗೆ ಸೆಕ್ಯೂರಿಟಿ ಕೊಡ್ಬೋದು, ಅದನ್ನು ನಾವು ಆಕ್ಸೆಸಬಿಲಿಟಿ ಅಂತ ಕರಿತೀವಿ. Last point is explicit. Explicit means it should not need any further explanation. ಒಂದ್ಸರಿ ಅಂದರೆ ಆ ಇನ್ಫಾರ್ಮೇಷನ್ ಎಕ್ಸ್ಪ್ಲೈನ್ ಮಾಡಿದ ಮೇಲೆ ಅದು ಫರ್ದರ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ಅದನ್ನ ನಾವು ಎಕ್ಸ್ಪ್ಲಿಸಿಟ್ ಇನ್ಫಾರ್ಮೇಷನ್ ಅಂತ ಕರಿತೀವಿ. ಇವೆಲ್ಲ ದೀಸ್ ಆರ್ ದ 8 points ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ MIS. ನೆಕ್ಸ್ಟ್, ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ MIS? Limitations are MIS cannot replace managerial judgment in decision making. It is merely an effective tool for the managers in decision making and problem solving. ಕಂಪ್ನಿ ಅಥವಾ ಆರ್ಗನೈಸೇಷನಲ್ಲಿ ಮ್ಯಾನೇಜರ್ಸ್ಗೆ ಡಿಸಿಷನ್ ಮೇಕಿಂಗ್ ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಇದೊಂದು ಎಫೆಕ್ಟಿವ್ ಟೂಲ್ ಆಗಿ ಕೆಲಸ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್ ಈಸ್ ದ ಕ್ವಾಲಿಟಿ ಆಫ್ ಔಟ್ಪುಟ್ ಆಫ್ MIS ಈಸ್ directly proportional to the quality of input and processes. ನೀವೆಷ್ಟು ಇನ್ಪುಟ್ಟು ಮತ್ತು ಪ್ರೋಸೆಸ್ನ ಕೊಟ್ಟಿರ್ತೀರೋ ಅಷ್ಟು ನಿಮಗೆ ಕ್ವಾಲಿಟಿ ಆಫ್ ಔಟ್ಪುಟ್ ಬರುತ್ತೆ. ಅದನ್ನು ನಾವು MIS ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಕ್ವಾಲಿಟಿ ಆಫ್ ಇನ್ಪುಟ್ ಆ್ಯಂಡ್ ಪ್ರೋಸೆಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಥರ್ಡ್ ಪಾಯಿಂಟ್ ಈಸ್ MIS cannot provide tailor-made information packages. It is required to analyze the available information before decision making. ಡಿಸಿಷನ್ ಮೇಕಿಂಗ್ ಮಾಡೋಕ್ಕಿಂತ ಮುಂಚೆ ಆ ಇನ್ಫಾರ್ಮೇಷನ್ನು ಅವೈಲೇಬಲ್ ಆಗಿರುತ್ತೆ, ಅದನ್ನು ಅನಲೈಸ್ ಮಾಡಿ ನಾವೇನು ಮಾಡ್ತೀವಿ, ಡಿಸಿಷನ್ನ ತೊಗೊಳ್ತೀವಿ. ಫೋರ್ತ್ ಪಾಯಿಂಟ್ ಈಸ್ ಇನ್ ಎ ಫಾಸ್ಟ್ ಚೇಂಜಿಂಗ್ ಆ್ಯಂಡ್ ಕಾಂಪ್ಲೆಕ್ಸ್ ಎನ್ವಿರಾನ್ಮೆಂಟ್ MIS ಮೆ ನಾಟ್ ಹ್ಯಾವ್ ಎನಫ್ ಫ್ಲೆಕ್ಸಿಬಿಲಿಟಿ ಟು ಅಪ್ಡೇಟ್ ಇಟ್ ಸೆಲ್ಫ್ ಕ್ವಿಕ್ಲಿ. ಅಂದರೆ ಅದು ಫ್ಲೆಕ್ಸಿಬಲ್ ಆಗಿ MIS ಅಪ್ಡೇಟ್ ಆಗ್ತಿರಲ್ಲ. ಅಂದರೆ ಈಗ ನಾವು ಫಾರ್ ಎಕ್ಸಾಂಪಲ್ ಈಗ ಮೊಬೈಲಲ್ಲಿ ಆಗಿರ್ಬೋದು ಅಥವಾ ಸಿಸ್ಟಮಲ್ಲಿ ಆಗಿರ್ಬೋದು, ಸಾಫ್ಟ್ವೇರ್ಗಳಲ್ಲಿ ಆಟೋಮಿಕ್ ಅಪ್ಡೇಟ್ ಕೊಟ್ಟಿರ್ತೀವಿ. ಆಟೋಮಿಕ್ ಅಪ್ಡೇಟ್ ಕೊಟ್ಟಾಗ ಏನಾಗುತ್ತೆ, ಇಂಟರ್ನೆಟ್ ಯಾವಾಗ ಅವೈಲೇಬಲ್ ಇರುತ್ತೋ ಆವಾಗ ಅದು ಅಪ್ಡೇಟ್ ಇದ್ದರೆ ಅಂದರೆ ಅಪ್ಡೇಟ್ ಕೇಳುತ್ತೆ, ಅಥವಾ ಅಪ್ಡೇಟ್ ಆಗುತ್ತೆ ಆಟೋಮಿಕ್ಕಾಗಿ. ಬಟ್ ಇಲ್ಲಿ ಹಂಗಾಗಲ್ಲ, ಅಪ್ಡೇಟ್ ಆಗಲ್ಲ. ನೆಕ್ಸ್ಟ್, ಫಿಫ್ತ್ ಪಾಯಿಂಟ್ ಈಸ್ MIS ಟೇಕ್ಸ್ ಓನ್ಲಿ ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್ ಇಂಟು ಅಕೌಂಟ್. ನಮಗೆ ಫ್ಯಾಕ್ಟರ್ಸಲ್ಲಿ 2 ಟೈಪ್ಸ್ ಇರ್ತವೆ, ಕ್ವಾಲಿಟೇಟಿವ್ ಫ್ಯಾಕ್ಟರ್ಸ್ ಮತ್ತು ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್ ಅಂತ. ಇಲ್ಲಿ MIS ಓನ್ಲಿ ಇಟ್ ಟೇಕ್ಸ್ ಕ್ವಾಂಟಿಟೇಟಿವ್ ಫ್ಯಾಕ್ಟರ್ಸ್ ಇಂಟು ಅಕೌಂಟ್. 6th point is MIS is
ಲೆಸ್ ಯೂಸ್ಫುಲ್ ಫಾರ್ ನಾನ್ ಪ್ರೋಗ್ರಾಮ್ಡ್ ಡಿಸಿಷನ್ಸ್. ಅಂದರೆ ನಮಗೆ ಪ್ರೋಗ್ರಾಮ್ ಡಿಸಿಷನ್ ಮತ್ತು ನಾನ್ ಪ್ರೋಗ್ರಾಮ್ ಡಿಸಿಷನ್ ಅಂತ ಬರ್ತವೆ. ಅದರಲ್ಲಿ ನಾನ್ ಪ್ರೋಗ್ರಾಮ್ ಡಿಸಿಷನಲ್ಲಿ ಇಟ್ ಈಸ್ ಲೆಸ್ ಯೂಸ್ಫುಲ್ ಫಾರ್ ಮೇಕಿಂಗ್ ನಾನ್ ಪ್ರೋಗ್ರಾಮ್ ಡಿಸಿಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ 7th ಪಾಯಿಂಟ್ ಈಸ್ MIS ಈಸ್ ಲೆಸ್ ಎಫೆಕ್ಟಿವ್ ಇನ್ ಆರ್ಗನೈಸೇಷನ್ಸ್ ವೇರ್ information is not being shared with others. Last point is MIS is less effective due to frequent changes in top management, organizational structure and operational staff. These are the limitations of the MIS. Next, what are the objectives of MIS? Objective means there are 5 types of objectives. First one is capturing the data. ಯಾವುದೇ ಒಂದು ನಾವು ಕಂಪ್ಯೂಟರ್ ತೊಗೊಂಡು ಡೆಫಿನೇಷನ್ ತೊಗೊಂಡಾಗ ಇಟ್ ಟೇಕ್ಸ್ ಇನ್ಪುಟ್ ಅಥವಾ ಇಟ್ ಅಕ್ಸೆಪ್ಟ್ಸ್ ಇನ್ಪುಟ್ ಆರ್ ಇಟ್ ಅಕ್ಸೆಪ್ಟ್ಸ್ ವ್ಯಾಲ್ಯೂಸ್ ಆ್ಯಂಡ್ ಪ್ರೋಸೆಸ್ ದ ಡಾಟಾ ಆ್ಯಂಡ್ ಗಿವ್ಸ್ ರಿಕ್ವೈರ್ಡ್ ರಿಸಲ್ಟ್ ಟು ದ ಯೂಸರ್ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಇಲ್ಲಿ ಕ್ಯಾಪ್ಚರಿಂಗ್ ದ ಡಾಟಾದಲ್ಲಿ ಫಸ್ಟ್ ಒನ್ನು ಏನು ಮಾಡ್ತಿದ್ದು ಕ್ಯಾಪ್ಚರ್ ಮಾಡುತ್ತೆ ಡಾಟಾ. ಕ್ಯಾಪ್ಚರಿಂಗ್ ಕಂಟೆಕ್ಸ್ಚುವಲ್ ಡಾಟಾ ಆರ್ ಆಪರೇಷನಲ್ ಇನ್ಫಾರ್ಮೇಷನ್ that will contribute in decision making from various internal and external sources of organization. ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಆರ್ಗನೈಸೇಷನ್ ಇಂದ ಡಾಟಾನ ಏನು ಮಾಡ್ತಿದ್ದು ಕ್ಯಾಪ್ಚರ್ ಮಾಡ್ಕೊಳುತ್ತೆ. ಇದು ಆಬ್ಜೆಕ್ಟಿವ್, ಫಸ್ಟ್ ಆಬ್ಜೆಕ್ಟಿವ್ ಆಫ್ MIS. ಸೆಕೆಂಡ್ ಪಾಯಿಂಟ್ ಈಸ್ ಪ್ರೊಸೆಸಿಂಗ್ ದ ಡಾಟಾ. ಅಂದರೆ ನಾವು ಡಾಟಾ ತೊಗೊಂಡ್ಮೇಲೆ ಏನು ಮಾಡ್ತೀವಿ, ಪ್ರೋಸೆಸ್ ಮಾಡ್ತೀವಿ. ಪ್ರೊಸೆಸಿಂಗ್ ಮೀನ್ಸ್ ದ ಕ್ಯಾಪ್ಚರ್ ಡಾಟಾ ಈಸ್ ಪ್ರೊಸೆಸ್ಡ್ ಇಂಟು ಇನ್ಫಾರ್ಮೇಷನ್ ನೀಡೆಡ್ ಫಾರ್ ಪ್ಲಾನಿಂಗ್, ಆರ್ಗನೈಸಿಂಗ್, ಕೋಆರ್ಡಿನೇಟಿಂಗ್, directing and controlling functionalities at strategic, tactical and operational level. Next, third one is information storage. ನಾವು ಡಾಟಾನ ಕ್ಯಾಪ್ಚರ್ ಮಾಡಿದ್ನ ಪ್ರೋಸೆಸ್ ಮಾಡಿದ್ನ ಏನು ಮಾಡ್ತೀವಿ, ಸ್ಟೋರ್ ಮಾಡ್ಕೊಳ್ತೀವಿ. ಯಾಕಂದರೆ ಫರ್ದರ್ ಯೂಸಿಗೆ ಏನಾದರೂ ಬೇಕಾದರೆ, ಫ್ಯೂಚರ್ ಯೂಸಿಗೆ ಬೇಕಾದರೆ ನಾವೇನು ಮಾಡ್ತೀವಿ, ಅದನ್ನು ಡಾಟಾನ ಸ್ಟೋರ್ ಮಾಡ್ಕೊತೀವಿ. ಇನ್ಫಾರ್ಮೇಷನ್ ಸ್ಟೋರೇಜ್. ಇನ್ಫಾರ್ಮೇಷನ್ ಆರ್ ಪ್ರೊಸೆಸ್ಡ್ ಡಾಟಾ need to be stored for future use. Fourth point is information retrieval. The system should be able to retrieve this information from the storage as and when required by the various users. ನಾವು ಸ್ಟೋರ್ ಮಾಡಿರೋ ಇನ್ಫಾರ್ಮೇಷನ್ನ ನಮಗೆ ಯಾವಾಗ ಬೇಕೋ ಆವಾಗ ಯೂಸರ್ಸ್ ಏನು ಮಾಡ್ಬೋದು, ಅದನ್ನ ರಿಟ್ರೈವಲ್ ಮಾಡ್ಕೋಬೋದು, ಇನ್ಫಾರ್ಮೇಷನ್ನ ಫೆಚ್ ಮಾಡ್ಕೋಬೋದು. ಲಾಸ್ಟ್ ಪಾಯಿಂಟ್ ಈಸ್ ಇನ್ಫಾರ್ಮೇಷನ್ ಪ್ರಾಪಗೇಷನ್. Information are the finished product of the MIS should be circulated to its users